ಒಂದು ನೋಟಿಸನ್ನು ಇಶ್ಯೂ ಮಾಡಿ ಹೋದರು. ಅದಕ್ಕೆ ನಾನು ನಿಮ್ಮಗಳ ಮುಂದೆ HMTಯ ವಿಷಯದಲ್ಲಿ ಕೆಲವು ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸಿ ಹೋಗಿದ್ದೆ. ಅದರ ಹಿನ್ನೆಲೆಯಲ್ಲಿ ನಮ್ಮ ಈಗಿನ ಪಂಚಾಯತ್ ರಾಜ್ನ ಮಂತ್ರಿಗಳು ಮತ್ತು ಹಿಂದಿನ ಅರಣ್ಯ ಸಚಿವರು ಇವರು ಅರಣ್ಯ ಸಚಿವರಾದ ತಕ್ಷಣವೇ ನನ್ನ ಕೇಂದ್ರ ಸರ್ಕಾರದ ಇಲಾಖೆ ತೀರ್ಮಾನಗಳ ಮೇಲೆ ಒಂದು ರೀತಿ ಸಮಸ್ಯೆಗಳನ್ನು ಪ್ರಾರಂಭ ಮಾಡಿದ್ರು. ಅದರಲ್ಲಿ ಪ್ರಮುಖವಾಗಿ ಯಾವೊಂದು ಕುದುರೆಮುಖ QSL ಕಂಪನಿ ಏನಿದೆ, ಆ ಕಂಪ್ನಿಗೆ ನಾನು ಕೇಂದ್ರದಲ್ಲಿ ಮಂತ್ರಿಯಾದ ಪ್ರಮಾಣವಚನ ಸ್ವೀಕಾರ ಮಾಡಿದ ನಂತರ ಮೊದಲನೆಯ ಸಹಿ ಕುದುರೆಮುಖದ ಆಕ್ಟಿವಿಟೀಸ್ಗೆ ಸುಮಾರು 1700 ಕೋಟಿ ಹಣವನ್ನು ಬಂಡವಾಳ ಕೊಡ್ತಕ್ಕಂಥದ್ದಕ್ಕೆ ಒಂದು ಸಹಿ ಏನಾಗಿದೆ, ಅಲ್ಲಿಂದ ಪ್ರಾರಂಭ ಆಯಿತು. ನನ್ನ ಇಲಾಖೆಯಲ್ಲಿ ನಾನು ತೆಗೆದುಕೊಳ್ತಕ್ಕಂಥ ಕೆಲವು ಕಾರ್ಯಕ್ರಮಗಳ ವಿಷಯದಲ್ಲಿ ಅಡ್ಡಿ ಮಾಡ್ತಕ್ಕಂಥದ್ದು ನಿರಂತರವಾಗಿ ನಡೀತಾ ಇದೆ. ನಾನು ಪ್ರಥಮವಾಗಿ ಹೇಳ್ತಕ್ಕಂಥದ್ದು, ಇವತ್ತು ಆ QSL ಏನಿದೆ, ಆ ಸಂಸ್ಥೆಯಿಂದ ರಾಜ್ಯ ಸರ್ಕಾರಕ್ಕೆ ಅದು 1970ರಲ್ಲಿ ಪ್ರಾರಂಭ ಆದಂಥ ಸಂಸ್ಥೆ. ಅದು ಆ ಸಂಸ್ಥೆ ಮುಖಾಂತರ ಕುದುರೆಮುಖದಿಂದ ಮಂಗಳೂರಿನ ಹೊರಗೆ ಒಂದು ಸ್ಲರಿ ಪೈಪ್ಲೈನ್ನ ದೇಶದಲ್ಲೇ ಪ್ರಥಮವಾಗಿ ನಿರ್ಮಾಣ ಮಾಡಿದಂಥದ್ದು. ಅದು ಮಾಡಲಿಕ್ಕೆ ಕಾರಣ, ಕುದುರೆಮುಖದಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ತಕ್ಕಂಥ ಮೆಟೀರಿಯಲ್ನ ಮಂಗಳೂರಿನ ಪೋರ್ಟ್ಗೆ ತಲುಪಿಸ್ತಕ್ಕಂಥದ್ದಕ್ಕೆ ಮಾಡಿದಂಥ ಕಾರ್ಯಕ್ರಮಗಳು. ಅದೆಲ್ಲದರ ಬಗ್ಗೆ ನಿಮಗೆ ಚರ್ಚೆ ಮಾಡಲಿಕ್ಕೆ ಹೋಗಲ್ಲ. ಈ ಒಂದು PSU ಕಂಪನಿಯಿಂದ ಸುಮಾರು 2500 ಪರ್ಮನೆಂಟ್ ಎಂಪ್ಲಾಯೀಸು, 10,000 ಕಾಂಟ್ರಾಕ್ಟ್ ಲೇಬರ್ಸು, ಅದ್ರ ಜೊತೆಗೆ ಆನ್ಸಲರಿ ಯೂನಿಟ್ನಲ್ಲಿ ಕೆಲಸ ಮಾಡ್ತಕ್ಕಂಥ 10,000, ಹೀಗೆ ಒಂದು 22,000 ಕಾರ್ಮಿಕರಿಗೆ, ಹಲವಾರು ಇಂಜಿನಿಯರ್ಸ್ಗೆ ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ಒಂದು ಕಂಪನಿ ಅದು. ಆ ಕಂಪನಿಯಿಂದ ರಾಜ್ಯ ಸರ್ಕಾರಕ್ಕೂ ಸಹ ತೆರಿಗೆ ರೂಪದಲ್ಲಿ ಸುಮಾರು 3,000 ಕೋಟಿ ಮೇಲೆ ಬಂದಿದೆ ಆ ಕಾರ್ಖಾನೆ ಪ್ರಾರಂಭ ಆದ ದಿವಸದಿಂದ. ಇದೆಲ್ಲ ಒಂದು ಭಾಗ. ಇದು ಹಿಂದೆ 2015ರಲ್ಲಿ ಕೇಂದ್ರದ ಸ್ಟೀಲ್ ಮಿನಿಸ್ಟ್ರು, ಯೂನಿಯನ್ ಮಿನಿಸ್ಟ್ರು, ಕೇಂದ್ರ ಸರ್ಕಾರದ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಅವರು ಜಾಯಿಂಟ್ ಸಭೆ ಮಾಡಿರ್ತಕ್ಕಂಥದ್ದು ಒಂದು 2015ರಲ್ಲಿ ನಡೆದಿರ್ತಕ್ಕಂಥದ್ದು ಒಂದು ಭಾಗ. 16-17ರಲ್ಲಿ ಇದೇ ಸಿದ್ದರಾಮಯ್ಯನವರು ದೇವದಾರ ಫಾರಂ ಏನಿದೆ, ದೇವದಾರ ಗಣಿ ಪ್ರದೇಶ, ಅದನ್ನು QSL ಕಂಪ್ನಿಗೆ ಕೊಡ್ತಕ್ಕಂಥ ತೀರ್ಮಾನ ಏನು ಮಾಡಿದ್ರು. ಆ ಕಂಪ್ನಿಯಿಂದ ಸುಮಾರು 500 ಕೋಟಿಗೂ ಹೆಚ್ಚಿನ ಹಣ ಆ ದೇವದಾರ ಏರಿಯಾದಲ್ಲಿ ಇವರೇನು ಫಾರೆಸ್ಟ್ ಏರಿಯಾನ ಕೊಟ್ಟರು, ಗಣಿ ಪ್ರದೇಶವನ್ನು 546 ಕೋಟಿ ಹಣ ಕಟ್ಟಿದ್ದಾರೆ ಅದಕ್ಕೆ QSL ಕಂಪ್ನಿಯಿಂದ ದೇವದಾರ ಐರನ್ ಓರ್ ಮೈನಿಂಗ್ಗೆ. ಅದರಲ್ಲಿ 194 ಕೋಟಿ ಅಲ್ಲೇನು ಫಾರೆಸ್ಟ್ನ ಒಂದು ಇಂಪ್ರೂವ್ಮೆಂಟ್ ಮಾಡೋದಕ್ಕೆ, ಮರ ಕಡಿದ ಕಡೆ ಮತ್ತು ವೈಲ್ಡ್ ಲೈಫ್ ಮ್ಯಾನೇಜ್ಮೆಂಟಿಗೆ, ಇದೆಲ್ಲದಕ್ಕೂ ಸೇರಿ ಒಂದು 194 ಕೋಟಿ ಹಣ ಕೊಟ್ಟಿದ್ದಾರೆ.
ಸ್ಟ್ಯಾಂಪ್ ಡ್ಯೂಟಿ ಆ್ಯಂಡ್ ಅದರ್ ಚಾರ್ಜಸ್ ರಿಜಿಸ್ಟ್ರೇಷನ್ಗೆ 329 ಕೋಟಿ ಕೊಟ್ಟಿದ್ದಾರೆ. ಇದು ಸರ್ಕಾರ ಕಟ್ಟಿಸ್ಕೊಂಡು ಸಹ ಇವತ್ತಿನವರೆಗೆ ಎಷ್ಟು ದಿನ ಆಯಿತು? 2 ವರ್ಷ ಆಯಿತು. ಇವತ್ತಿನವರೆಗೆ ಅಲ್ಲಿ ಯಾವುದೇ ರೀತಿ ಸರ್ಕಾರ ಸಹಕಾರ ಕೊಡಲಿಲ್ಲ. ಅಲ್ಲಿ ಇದೇ ಮಹಾನ್ ಭಾವ ಏನು ನೆನ್ನೆ ಹೇಳಿಕೆ ಕೊಟ್ಟವ್ರೆ ನಮ್ಮ ಪಂಚಾಯತ್ ರಾಜ್ ಸಚಿವರು, ಪಾಪ ನನಗೆ ಸಲಹೆ ಕೊಟ್ಟಿದ್ದಾರೆ. ಸಲಹೆ ಏನು ಕೊಡ್ತಾರೆ? HMT ಅರಣ್ಯ ಭೂಮಿ ಕುಮಾರಸ್ವಾಮಿ ಆರೋಪಕ್ಕೆ ಕಂಡ್ರೆ ತಿರುಗೇಟು, ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತ ಒಂದು ಹೇಳಿಕೆ ಕೊಟ್ಟವ್ರೆ. QSLನ ಮುಗಿಸೋದಕ್ಕೆ ಏನು ಮಾಡಿದ್ದೀರಿ? ನಾನು ಇವರು ಯಾವಾಗ QSL ಕಂಪ್ನಿ ಹಲವಾರು ಜನ ನಿರುದ್ಯೋಗಿಗಳು, ಸಾವಿರಾರು ನಿರುದ್ಯೋಗಿಗಳು ಬೀದಿಗೆ ಬರ್ತಾರಲ್ಲ ಅಂತೇಳಿ ನಮ್ಮ NMDC ಸಂಸ್ಥೆಯಿಂದನೇ ಅವ್ರಿಗೆ ಐರನ್ ನೂರು ಕೊಡಿಸಿ ಇಲ್ಲಿವರೆಗೆ ತಳ್ಳಿದ್ದೀನಿ. ಕಾರ್ಖಾನೆ ಇನ್ನೂ ಜೀವ ಕೊಟ್ಟಿದ್ದೀನಿ. ಅದನ್ನು ಒಂದು ಕಡೆ ನಾವು NMDCಗೆ ಮರ್ಜ್ ಮಾಡಿ ಏನಾದರೂ ಮಾಡಿ ಆ ಕಾರ್ಖಾನೆ ಉಳಿಸ್ಬೇಕು, 1970 ಪ್ರಾರಂಭ ಆಗಿರೋದು ಅಂತಕ್ಕಂಥದ್ದಕ್ಕೆ ನಾನು ನಿರಂತರವಾಗಿ ಪ್ರಯತ್ನ ಪಡ್ತಾಯಿದ್ದೀನಿ. ನೀವು ಸರ್ಕಾರದಲ್ಲಿ ಕೊಟ್ಟಿರೋ ಕೋಆಪ್ರೇಷನ್ ಏನು ನಮಗೆ? ಇಲ್ಲಿ ಹೇಳ್ತೀರಿ ಉಕ್ಕಿನ ಕಾರ್ಖಾನೆ ಪುನಶ್ಚೇತನಗೊಳಿಸಲಿ ಅಂತೇಳಿ. ನಾನು ಭೀಮಣ್ಣ ಎಂತ ಕಂಡ್ರೆ ಈಶ್ವರ ಕಂಡ್ರೆ ಕೇಳಿ ನಾನು ಮಾಡಬೇಕಾ? ಈ ರಾಜ್ಯಕ್ಕೆ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಯಾವ ಥರ ಈ ಒಂದು ರಾಜ್ಯಕ್ಕೆ ನನ್ನ ಇಲಾಖೆಯಿಂದ ಕಾರ್ಯಕ್ರಮ ತರಬೇಕು ಅಂತಕ್ಕಂಥದ್ದಕ್ಕೆ ಈಶ್ವರ ಖಂಡ್ರೆಯಿಂದ ನಾನು ಹೇಳಿಸ್ಕೋಬೇಕಾಗಿಲ್ಲ. ಪದೇ ಪದೇ HMTಯ ಕಾರ್ಖಾನೆಯ ವಿಷಯದಲ್ಲಿ ಇಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. 7 ಕೋಟಿ ಕನ್ನಡಿಗರ ಆಸ್ತಿ. ಹೌದಪ್ಪ, ನಂದು ಆಸ್ತಿ ಅಲ್ಲ, ನಿಂದು ಆಸ್ತಿ ಅಲ್ಲ, ಅದು ರಾಜ್ಯದ 7 ಕೋಟಿ ಕನ್ನಡಿಗರ ಆಸ್ತಿನೇ. ಇದು ಕರ್ನಾಟಕದ ಆಸ್ತಿ. ನೀನು ಹೇಳಿದ ಮೇಲೆ ನನಗೇನು ಮನವರಿಕೆ ಆಗಿಲ್ಲ. ಇದು ನಾನು ಕೇಳಲಿಕ್ಕೆ ಬಯಸ್ತೀನಿ ನಮ್ಮ ಮಂತ್ರಿಗಳಿಗೆ. 2006 ನಾನು ಮುಖ್ಯಮಂತ್ರಿ ಆಗಿದ್ದ ಆಕಸ್ಮಿಕ, ಅದಕ್ಕಿಂತ ಮುಂಚೆ 5 ವರ್ಷ ಇತ್ತಲ್ಲ ಸರ್ಕಾರ. ಆ ಸರ್ಕಾರದಲ್ಲಿ ಯಾರ್ಯಾರು ಮಂತ್ರಿಗಳಿದ್ರು, ಯಾವ ಕಂಪ್ನಿಗಳು ಯಾರ್ಯಾರು ಆ ಸಂದರ್ಭದಲ್ಲಿ ಸುಮಾರು 177 ಎಕರೆನೋ ಏನು ಪದೇ ಪದೇ ಹೇಳ್ತಿರಲ್ಲ. HMT ವಶದಲ್ಲಿರುವ ಭೂಮಿಯ ಪೈಕಿ 280 ಎಕರೆ ಪ್ರದೇಶದಲ್ಲಿ ಅರಣ್ಯ ಸ್ವರೂಪದ ನಡುತೋಪಿದೆ. ಹೋಗೋಣ ಎಲ್ಲ ಇದೆಲ್ಲಿ 280 ಎಕರೆ ನಡುತೋಪಿ ಎಷ್ಟು ಮರ ಇದೆ ಅಲ್ಲಿ ಅಂತ ನೋಡೋಣಂತೆ. ಮಾಧ್ಯಮ ಸ್ನೇಹಿತರು ಅವ್ರನ್ನೂ ಬರೋಕ್ಕೆ ಕೇಳ್ಬಿಡಿ, ಹೋಗೋಣಂತೆ ನೋಡೋಣ, ಪರೀಕ್ಷೆ ಮಾಡೋದ ನಡುತೋಪನ್ನ. ಅದರಲ್ಲಿ ನಡುತೋಪಿದೆ. ಪಕ್ಕದಲ್ಲಿರುವ ಪಾಳು ಬಿದ್ದ ಕಟ್ಟಡಗಳಲ್ಲಿ ಸಿನಿಮಾ ಧಾರಾವಾಹಿ ಶೂಟಿಂಗ್ ನಡೆಯುತ್ತಿದೆ. ಅರಣ್ಯ ಭೂಮಿಯನ್ನು ಅಕ್ರಮವಾಗಿ ವಾಣಿಜ್ಯ ಉದ್ದೇಶಕ್ಕೆ ಬಳಸುತ್ತಿದೆ. ಅಕ್ರಮವಾಗಿ 165 ಎಕರೆ ಭೂಮಿಯನ್ನು ಕೇವಲ 300 ಕೋಟಿಗೆ ಮಾರಾಟ ಮಾಡಿದೆ. ಕುಮಾರಸ್ವಾಮಿ ಸ್ಥಳಕ್ಕೆ ಭೇಟಿ ನೀಡಿ ಇದೆಲ್ಲವನ್ನು ಪರಿಶೀಲಿಸಲಿ ಎಂದು ಸವಾಲು ಹಾಕಿದರು. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈಗ ಇಲ್ಲಿ ಅಕ್ರಮವಾಗಿ HMT ಅವರು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ಕೊಂಡವ್ರೆ ಅಂತ ಹೇಳ್ತಾರಲ್ಲ. ನಿಮ್ಮದೇ ಸರ್ಕಾರ ಇದೆ, ಅಲ್ಲಿ ಯಾವ್ಯಾವ ಅಪಾರ್ಟ್ಮೆಂಟ್ಗಳು ಕಟ್ಟಿದ್ದಾರೆ, ಏನೇನು ಆಗಿದೆ ಅಲ್ಲಿ 160 ಎಕರೆಯಲ್ಲಿ ಯಾರ್ಯಾರ ಪಾಲು ಏನಿದೆ, ಸರ್ಕಾರ ಇಟ್ಕೊಂಡಿದ್ದೀರಲ್ಲ, ಅರಣ್ಯ ಇಲಾಖೆ ಮಂತ್ರಿ ಇದ್ರಲ್ಲ. ಈ 160 ಎಕರೆ ಪ್ರದೇಶ ಮಾರಾಟ ಮಾಡಿದ್ರಲ್ಲ, 2 ವರ್ಷದಿಂದ ಮಾಡಿದ್ದೇನೆ ನೀವು ಅರಣ್ಯ ಇಲಾಖೆ ಸಚಿವರಾಗಿ. ಇದನ್ನು ವಶಪಡಿಸ್ಕೊಳ್ತಕ್ಕಂಥದ್ದಕ್ಕೆ ಇವತ್ತು ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಕೋರ್ಟ್ನಲ್ಲಿ ಅದೊಂದು ಭಾಗ ಇರಲಿ. ಇಲ್ಲಿ ಅವ್ರು ಹೇಳ್ತಾರೆ 444 ಎಕರೆ ಪ್ರದೇಶದಲ್ಲಿ ಬೃಹತ್ ಜೈವಿಕ ಉದ್ಯಾನ ನಿರ್ಮಿಸುವುದು ನಮ್ಮ ಗುರಿಯಾಗಿತ್ತು. ಇಲ್ಲಿ ಪ್ಯಾಲೇಸ್ ಗ್ರೌಂಡ್ ಇದೆಯಲ್ಲ, ಅರಮನೆ ಮೈದಾನ,
ಏನಪ್ಪ ಮಾಡಿದ್ದೀರಿ? ಉದ್ಯಾನವನ ನಿರ್ಮಾಣ ಏನು ಎಂಥದ್ದು ನಿಮ್ಮ ಇದಕ್ಕೆ ವಾಯು ಯಾರಿಕೆ ಎಲ್ಲ ಏನು ಮಾಡಿದ್ದೀರಿ? ತಗೊಂಡೋಗಿ ಉದ್ದಕ್ಕೂ ಅಲ್ಲಿ ಮಾಡಿದಿರಲ್ಲಪ್ಪ, ಅರಮನೆ ವಶಪಡಿಸ್ಕೊತೀವಿ ಅಂತ ಹೇಳಿ ಈಗ ಉದ್ದಕ್ಕೂ ಚೌಲ್ಟ್ರಿಗಳು ಕಟ್ಟಿದ್ದೀರಲ್ಲ, ಇದೇ ಅಲ್ವಾ ಕಾಪಾಡ್ರಿ ಅದು ನೀವು? ಇಲ್ಲಿ ಉದ್ಯಾನವನ ಅದರಿಂದ ಜೈವಿಕ ಉದ್ಯಾನವನ 440 ಎಕರೆಯಲ್ಲಿ. ಇಲ್ಲಿ ನೋಡಿದ್ರೆ ಆ ರಸ್ತೆ ಒಳಗೆ ಸಾಯಂಕಾಲ ಟೈಮ್ ಓಡಾಡೋಕ್ಕಾಗಲ್ಲ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಲ್ಲಪ್ಪ ಎಲ್ಲ ಚೌಲ್ಟ್ರಿಗೆ ಪರ್ಮಿಷನ್ಗಳು ಕೊಟ್ಟಿದ್ದೀರಿ ಹೇಳ್ತೀರಿ. ಆಮೇಲೆ ಈಗಿದ್ದರೂ ಗುರಿಯಾಗಿತ್ತು, ಇದನ್ನು ಬಹಿರಂಗವಾಗಿ ಘೋಷಿಸಲಾಗಿದೆ. ಈಗಿದ್ದರೂ ಕುಮಾರಸ್ವಾಮಿ ರಿಯಲ್ ಎಸ್ಟೇಟ್ ದಂಧೆ ಎಂದು ಆರೋಪಿಸಿದ್ರಲ್ಲಿ ಅರ್ಥವಿಲ್ಲ. ನಮ್ಮ ಸರ್ಕಾರಕ್ಕೆ ಅರಣ್ಯ ಇಲಾಖೆ ಛೂ ಬಿಟ್ಟು ಅಭಿವೃದ್ಧಿಗೆ ತಡೆ ಒಡ್ಡುವ ಅಗತ್ಯವಿಲ್ಲ ಅಂತ ಹೇಳ್ಕೊಂಡವ್ರೆ. ಇಲ್ಲಿ ಇವರು ಏನಾದರೂ ರೆಕಾರ್ಡ್ಸ್ ನೋಡಿದಾರ ಗೊತ್ತಿಲ್ಲ. ಆಮೇಲೆ HMT ಕಾರ್ಖಾನೆ ಪ್ರಾರಂಭ ಆಗ್ತಕ್ಕಂಥ ಆ ದಿನದಲ್ಲಿ ಬಹುಶಃ ಇವ್ರ ವಯಸ್ಸೆಷ್ಟು? ಕೃಷ್ಣರೆಡ್ಡಿ ಅವರೇ, ಇವ್ರದ್ದು ವಯಸ್ಸು 65 ಆಗಿದ್ರೆ ಹುಟ್ಟಿರ್ತಾರೆ, ಅಂದ್ರೆ ಮಗು ಇರಬೇಕು. HMT ಕಾರ್ಖಾನೆ ಇದು ಆದಾಗ, ಅವತ್ತು ತೀರ್ಮಾನ ಆದಾಗ 64, ಇದು 60ರಲ್ಲಿ ತೀರ್ಮಾನಗಳಾಗಿರೋದು, ಕೆಲವು ಹುಟ್ಟಿರಲಿಲ್ವ. ಈಗ ಪಾಪ ಶುರು ಮಾಡವ್ರೆ HMT ಲ್ಯಾಂಡ್ ಬಗ್ಗೆ ಗದಾಪ್ರಹಾರ ಮಾಡೋದಕ್ಕೆ. ಇಲ್ಲಿ ಪದೇ ಪದೇ ಎಷ್ಟು ಸಲ ನಾನು ಹೇಳೋದು ಇವರಿಗೆ, ನಾನು ಏನೋ ಒಂದು HMT ಕಾರ್ಖಾನೆ ನಾನು 2 ವರ್ಷದಿಂದ ಪಡ್ತಿರೋ ಶ್ರಮ ನನಗೆ ಗೊತ್ತು. ಅದನ್ನು ಯಾವ ರೀತಿ ರಿವೈವ್ ಮಾಡಿಸ್ಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಆರ್ಥಿಕ ಸಚಿವರನ್ನ ಮನವೊಲಿಸ್ತಕ್ಕಂಥದ್ದಕ್ಕೆ ಡಿಸ್ಇನ್ವೆಸ್ಟ್ಮೆಂಟ್ ಆಗಿದೆ. ಅಂಥದಕ್ಕೆ ಒಂದು ಕಾಯಕಲ್ಪ ಕೊಡಬೇಕು ಅಂತ ಹೇಳಿ ನಾನು ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ಇವರು, ಇದನ್ನು ಹಾಳು ಮಾಡಲಿಕ್ಕೆ ಹೊರಡಬೇಕು ಇವರು. ನ್ಯಾಷನಲ್ ಲೆವೆಲ್ನಲ್ಲಿ ಇದು ಬರ್ತಕ್ಕಂಥದ್ದಕ್ಕೆ HMT ಅರಣ್ಯ ಇಲಾಖೆಗೆ ಸೇರಿರ್ತಕ್ಕಂಥ ಭೂಮಿ ಅಂತೇಳಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ನ್ಯಾಷನಲ್ ನ್ಯೂಸ್ ಮಾಡಿದ್ದೀರಲ್ಲ. ಇದೆಂಥದ್ದು GCC 500 ಎಂಥದ್ದು ಮಾಡ್ತಾರೆ. ನೆನ್ನೆ ಅಲ್ಲೆಲ್ಲ ಭಾಷಣ ಮಾಡಿ ಬಂದವ್ರು ನಮ್ಮ ಮುಖ್ಯಮಂತ್ರಿಗಳು. GCCಗೆ ಎನ್ಕರೇಜ್ ಮಾಡ್ತಾರಂತೆ ನೆನ್ನೆನ ಭಾಷಣ ಅಲ್ಲಿ. ಇಲ್ಲಿ ಅರಣ್ಯ ಇಲಾಖೆ ಭೂಮಿ ಅಂತ ಹೇಳ್ತಾರಲ್ಲ, ಇಲ್ಲಿ ಒಂದು ಪದ ಹೇಳ್ತೀನಿ ಕೇಳಿ ಸರ್ ಎಲ್ಲರಿಗೂ. ಯಾವ ಪ್ರೊಸೀಡಿಂಗ್ ಅವತ್ತಿನ 1960 ಆಗಿದೆ ಅನ್ನೋದಕ್ಕೆ, ಸಬ್ಜೆಕ್ಟ್ ಟು ಸ್ಯಾಂಕ್ಷನ್ಸ್ ಗ್ರ್ಯಾಂಟ್ ಆಫ್ ಲ್ಯಾಂಡ್ ಫ್ರಮ್ ಔಟ್ ಆಫ್ ದ ಪೀಣ್ಯ ಪ್ಲಾಂಟೇಶನ್ ಆ್ಯಂಡ್ ಜಾರ್ಕೆಬಂಡೆ ಕಾವಲ್ Bangalore range to the HMT Limited Jalahಳ್ಳಿ for their watch factory and extension of existing township ಎಕ್ಸೆಟ್ರಾ. ಇದು ಗೌರ್ಮೆಂಟ್ ಆದೇಶ ಆಗೋದಕ್ಕೆ ಆಗಿರ್ತಕ್ಕಂಥ ಮೀಟಿಂಗು. ಡೇಟ್ ಯಾವುದು? 25 ನವಂಬರ್ 1960. ನಾನು ಇನ್ನೂ ಹುಟ್ಟು 1 ವರ್ಷ ಆಗಿದ್ದಾಗ, ನಾನು 1959 ಡಿಸೆಂಬರಲ್ಲಿ ಹುಟ್ಟಿದ್ದೆ. ನವಂಬರ್ ಅಂದರೆ 1 ವರ್ಷ ಆಗಿತ್ತು, 1 ವರ್ಷದ ಮಗು ನಾನು. ಇಲ್ಲಿ ಲೆಟರ್ ನಂಬರ್ so and so 17th August October 60 from the Chief Conservator of Forest in Mysore, Bangalore. Representation dated 21st October 1960 from the Managing Director HMT. ಇಲ್ಲಿ ಏನು ಹೇಳ್ತಾರೆ, HMT ಲಿಮಿಟೆಡ್ ಜಾಲಹಳ್ಳಿ HMT ಲಿಮಿಟೆಡ್ನಿಂದ ಒಂದು ಮನವಿ ಏನು ಕೊಡ್ತಾರೆ, 260 ಎಕರೆ ಅಂದರೆ HMT ಲಿಮಿಟೆಡ್ ಜಾಲಹಳ್ಳಿ Bangalore have requested for the release of 260 acres of forest land from Jarkebande Kaval and Pinya Plantation, Bangalore range for the location of their proposed watch factory, extension and laying of township etc. under their expansion schemes, and in the circumstances requested government to release the area asked for. ಇದಕ್ಕೆ ಅವರೇನು ಕೇಳಿದ್ರು HMT ಅವರು, ದ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ ಬ್ಯಾಂಗ್ಳೂರ್ ಹೂ ವಾಸ್
consulted in the matter of the release of the land reports that the total areas available for disposal is 283 acres as against 260 acres requested for by the HMT Limited, and yes, no, there is no objection to its grant subject to certain conditions ಅಂತ ಹಾಕಿ ಅವತ್ತಿನ DFO NOC ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ ನಮ್ಮ ಇದು ಏರ್ ಫೋರ್ಸ್ದು ಲ್ಯಾಂಡ್ ಇವತ್ತು ಅಲ್ಲೇ ಇದೆಯಲ್ಲ ಪಕ್ಕದಲ್ಲೇ, HMT ಪಕ್ಕದಲ್ಲಿ, ಅದೆಲ್ಲ ಡೀಟೇಲ್ ಇದೆ. ಬೇಕಾದ್ರೆ ನಿಮಗೆಲ್ಲ ಒಂದು ಕಾಪಿ ಕೊಡ್ತೀನಿ. ಅವ್ರ ಹತ್ರ ಇನ್ನೂ ಸಿಕ್ಕಿಲ್ಲ ಅಂದರೆ ದಾಖಲೆ ಕೊಡಲಿ ಅಂತಾರಲ್ಲ. ಇಲ್ಲಿ ಏನೇನು ಪ್ರೊಸೀಡಿಂಗ್ ಆಗಿದೆ, ಕಂಡೀಷನ್ಗಳೇನು, ಇದೆಲ್ಲ ರೆಕಾರ್ಡ್ಸ್ ಇದೆ. ಇಷ್ಟೆಲ್ಲ ಇದ್ದು ನಮ್ಮ ಹತ್ರ ಇವರು ಇಲ್ಲಿವರೆಗೂ ನಡ್ಕೊಂಡು ರೀತಿಗಳಿದೆಯಲ್ಲ ಕಳೆದ 2 ವರ್ಷದಿಂದ, ಇವರು ಆ್ಯಕ್ಚುಲಿ ಫಾರೆಸ್ಟಿಂದಲೂ ಕ್ಲಿಯರೆನ್ಸ್ ತಗೊಂಡವ್ರೆ, ಗ್ರ್ಯಾಂಟ್ಗೆ ಹಣ ಕಟ್ಟಿದ್ದಾರೆ, ಗ್ರ್ಯಾಂಟ್ ಮಾಡಿದ್ದಕ್ಕೂ ಹಣ ಕಟ್ಟಿದ್ದಾರೆ ಇದರಲ್ಲಿ ಸರ್ಕಾರಕ್ಕೆ. ಅವತ್ತಿನ ಕಾಲದಲ್ಲಿ ಪದೇ HMT ಬಗ್ಗೆ ಅರಣ್ಯ ಅತಿಕ್ರಮಣ 160 ಎಕರೆ ಯಾವ್ಯಾವ ಕಾಲದಲ್ಲಿ ಸೇಲ್ ಮಾಡಿದ್ದಾರೆ, ಏನು ಮಾಡಿದ್ದೀರಪ್ಪ ಅದನ್ನಾಗಿದ್ದರೆ ನಿಮ್ಮ ಅರಣ್ಯ ಇಲಾಖೆಗೆ ಸೇರಿದರೆ. ಜಕ್ಕೂರು ಪ್ಲ್ಯಾಂಟೇಷನ್ನು ಯಾರ್ಯಾರು ಕಟ್ಟಿದ್ದಾರೆ ಮನೆಗಳನ್ನ? ಈಗ ಅಲ್ಲಿ ಜಕ್ಕೂರು ಪ್ಲ್ಯಾಂಟೇಷನ್ 300 ಚಿಲ್ಲರೆ ಎಕರೆ, 170 ಎಕರೆನ ಅವತ್ತಿನ ಮಹಾರಾಜರು ನಿಮ್ಮ ಜಕ್ಕೂರು ಇದಕ್ಕೆ ಇದನ್ನು ಪ್ಲೇನ್ ಇದಕ್ಕೆ ಎಂಥದ್ದು ಟ್ರೈನಿಂಗ್ ಸೆಂಟರ್ ಮಾಡಿದ್ರಲ್ಲ, ಅದಕ್ಕೆ 170 ಎಕರೆ ಕೊಟ್ಟಿದ್ರು. 270 ಎಕರೆ ಆ ಕಡೆ ಭಾಗದಲ್ಲಿ ಕಟ್ಕೊಂಡವ್ರಲ್ಲ ಜಕ್ಕೂರು ಪ್ಲ್ಯಾಂಟೇಷನ್ನು. ಅದು ಫಾರೆಸ್ಟ್ ಅಲ್ವಾ? 2 ವರ್ಷ ಇದ್ರಲ್ಲಪ್ಪ, 3 ವರ್ಷ ಫಾರೆಸ್ಟ್ ಮಂತ್ರಿಯಾಗಿ ಎಲ್ಲೆಲ್ಲಿ ಉಳಿಸ್ಬಿಟ್ಟಿದ್ದೀರಿ? ಒಂದು ಮಾತಾಡೋಕ್ಕೂ ಒಂದು ಇತಿಮಿತಿ ಇರಬೇಕು ನಿಮಗೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ, ಅಲ್ಲೆಲ್ಲೋ ಇನ್ನೊಂದು ಆ ಕಡೆ ಇದೆಯಲ್ಲಪ್ಪ ನಮ್ಮ ಇಲ್ಲಿ ಅದ್ಯಾವುದೋ ಕಾನ್ಕಾರ್ಡ್ದು ಇನ್ನೂ ಕೇಸ್ ನಡೀತಾನೆ ಇದೆ. ಯಾವುದಾದ್ರು ಇನ್ನೊಂದು ನಿಮ್ಮ ಕಾಡ್ಗೋಡಿ ಪ್ಲ್ಯಾಂಟೇಷನ್ನು ಉಳಿಸಿದ್ದೀರ, ಕಾಡ್ಗೋಡಿ ಪ್ಲ್ಯಾಂಟೇಷನ್ನ ಇನ್ನೂ ಕೇಸ್ ನಡೀತಾ ಇದೆ. ಕಾನ್ಕಾರ್ಡ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ವರ್ಸಸ್ಸು. ಇದು ಈ ರಾಜ್ಯದಲ್ಲಿ ಯಾವ್ಯಾವ ರೀತಿ, ಯಾಕೆಂದರೆ ನಾನಿದ್ದಿದ್ದು ಕೇವಲ 14 ತಿಂಗಳು 18 ತಿಂಗಳು. ಆ 18 ತಿಂಗಳಿನಲ್ಲಿ ಇದೇ ಏರಿಯಾದಲ್ಲಿ HMT ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಭೂಮಿಯನ್ನು ರಿಜಿಸ್ಟ್ರೇಷನ್ ಮಾಡಬಾರ್ದು ಅಂತೇಳಿ ಸರ್ಕಾರದಿಂದ ಡೈರೆಕ್ಷನ್ ಕೊಟ್ಟು ನಿಲ್ಲಿಸಿದೆ ನಾನು ಮುಖ್ಯಮಂತ್ರಿ ಆದಮೇಲೆ. ಅದಕ್ಕಿಂತ ಮುಂಚೆ 160 ಎಕರೆ ಮಾರಾಟ ಮಾಡಿದ್ದೀರಲ್ಲ, ಸರ್ಕಾರದ ಸ್ವಾಮಿಗೆ ಕೊಟ್ಟಿದ್ರೆ ಓಕೆ, ಇಸ್ರೋಗೋ ಇನ್ನೊಂದು ಕೊಟ್ಟಿದ್ರೆ ಅದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು. ಅದರಿಂದ ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಷನ್ ಇದೆ. ಇನ್ನುಳಿದಿದೆಯಲ್ಲಪ್ಪ ಕಟ್ಟಿದಾರಲ್ಲ ಮಲ್ಟಿ ಸ್ಟೋರ್ಡ್ ಬಿಲ್ಡಿಂಗ್ಗಳು, ಯಾವ್ಯಾವ ಪ್ರೈವೇಟ್ ಕಂಪ್ನಿಗಳಿಗೆ, ಯಾವ್ಯಾವ ಬಿಲ್ಡರ್ಗಳಿಗೆ ಕೊಟ್ಟಿದ್ರಿ ತನಿಖೆ ಮಾಡಿ ಏನಾದರೂ ನೋಟಿಸ್ ಕೊಟ್ಟಿದ್ದೀರಾ ಅವರಿಗೆ? HMTಗೆ ನೋಟಿಸ್ ಕೊಡೋದಕ್ಕೆ ಮೊನ್ನೆ ಯಾರೋ ಅಧಿಕಾರಿ ರಿಟೈರ್ಡ್ ಆಗಿ ಹೋಗ್ಬೇಕಾದ್ರೆ ಯಾರಪ್ಪ ಡೈರೆಕ್ಷನ್ ಕೊಟ್ಟಿರೋದು? ಕೆಲವೇ ದಿವಸಗಳಲ್ಲಿ ಏನೋ ಒಂದು ರಿವೈವಲ್ ಮಾಡಲಿಕ್ಕೆ, ಒಂದು ಹೊಸ ಕಾಯಕಲ್ಪ ಕೊಡ್ಲಿಕ್ಕೆ ನಾವು ಹೊರಟಿದ್ರೆ ಬೆಂಬಲ ಕೊಡಬೇಕು. ಈ ರೀತಿ ಹೇಳಿಕೆಗಳು ಕೊಟ್ಕೊಂಡು ಏನು ಸಾಧನೆ ಮಾಡ್ತೀರಿ ನೀವು? ನಾವು 1.5 ಲಕ್ಷ ಕೋಟಿ ಅದೇನೋ ಇದು ಕೊಡ್ತಾರಂತ ಈಗ ಬೆಂಗಳೂರು ನಗರದ ಅಭಿವೃದ್ಧಿಗೆ 1.5 ಲಕ್ಷ ಕೋಟಿ. ಎಲ್ಲಿದೆ ದುಡ್ಡಿದ್ರಲ್ಲಿ ಸರ್ಕಾರದಲ್ಲಿ 1.5 ಲಕ್ಷ ಕೋಟಿ ಹಾಕೋದಕ್ಕೆ? ಯಾರ್ಯಾರು ತಲೆ ಮೇಲೆ ಸಾಲ ಒರೆಸಿ ಮುಂದೆ ಯಾರ್ಯಾರು ಎಲ್ಲಿಗೆ ತಗೊಂಡೋಗಿ ನಿಲ್ಲಿಸಬೇಕು ಈ ರಾಜ್ಯನ ಅಂತ ಮಾಡಿದ್ದೀರಿ. ಇದಲ್ಲದೆ ಬೆಂಗಳೂರಿನಂಥವು ಇನ್ನೂ ಮಾದರಿಯಾಗಿ ಇನ್ನೂ ಟೈರ್ 2 ಟೈರ್ 3 ಕಟ್ತಾರಂತೆ ಸಿಟಿಗಳನ್ನ. ಬೆಂಗಳೂರು ಥರ ಬೆಂಗಳೂರನ್ನ ಮಹಾನ್ ಚೆನ್ನಾಗಿ ಕಟ್ಟಿದ್ದೀರಿ. ಈಗ ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ನೋಡ್ತಾ ಇಲ್ವ? ಈಗ ಸಿಂಗಾಪುರ ಮಾಡಿರೋದನ್ನ ಏನು ಕರ್ನಾಟಕ? ಥೀಮ್ ಕರ್ನಾಟಕ. ಸದ್ಯ ಬೆಂಗಳೂರು ಸರಿ ಮಾಡಿ ಆಮೇಲೆ ನೋಡೋಣ ಕರ್ನಾಟಕ ಮಾಡೋದನ್ನ.
ರಾಜ್ಯ ಸರ್ಕಾರಕ್ಕೆ ಯಾವುದೇ ರೈಟ್ಸ್ ಇಲ್ಲ ಅಂತ ಯಾವುದಕ್ಕೆ? ಇದು 60ರಲ್ಲಿ ಬರ್ಕೊಟ್ಟವ್ರೆ, ಅದು ಓದಬೇಕಾ ಎಲ್ಲ ಕಂಪ್ಲೀಟು? ಇಲ್ಲ ಕಾಪಿ ಕೊಡ್ತೀನಿ ನೋಡಿ. ಏನು ಹೇಳ್ತಾರೆ? The government in the circumstances is accordingly pleased to direct that an area of 80 acres shown in yellow sketched lines in the sketch number 2160 comprising of serial numbers 18, 19, 35, 36 Jharkhand Kaval be disforested and placed at the disposal of the revenue department forthwith for assignment in favor of the HMT. ಡಿಸ್ಫಾರೆಸ್ಟು ಮಾಡಿದ್ದಾರೆ. ಇದೆಲ್ಲ ಆಗಿ ಹ್ಯಾಂಡ್ ಓವರ್ ಮಾಡಿದ್ದಾರೆ ಅವರಿಗೆ. ಆಮೇಲೆ ಹಲವಾರು ಕಂಡೀಷನ್ ಹಾಕಿದ್ದನ್ನೆಲ್ಲ ಫುಲ್ಫಿಲ್ ಆಗಿದೆ ಮೀಟಿಂಗ್ಗಳಾಗಿ. ಡಿಫೆನ್ಸ್ ಲ್ಯಾಂಡು ಎಷ್ಟು ಬಿಡಬೇಕು ಡಿಫೆನ್ಸ್ನವರಿಗೆ, ರಸ್ತೆ ಏನು ಮಾಡಬೇಕು ಡಿಫೆನ್ಸ್ ಇದಕ್ಕೆ ಡಿಸರ್ವ್ ಆಗದಾಗೆ ಹಲವಾರು ರೀತಿಯಲ್ಲಿ ಕಂಡೀಷನ್ಗಳು ಅವತ್ತು ಹಾಕಿ ಫುಲ್ಫಿಲ್ ಮಾಡಿ ಕ್ಲಿಯರ್ ಮಾಡಿರೋದು. ಇದನ್ನು ತಗೊಂಡೋಗಿ ನಮ್ಮ ಅರಣ್ಯ ಇಲಾಖೆ ಸೇರಿರ್ತಕ್ಕಂಥದ್ದನ್ನು ಸ್ವೇಚ್ಛಾಚಾರವಾಗಿ ಮಾರಾಟ ಮಾಡಿಬಿಟ್ರು. ಓದಕ್ಕೆ ಬರಲ್ವಾ ಏನಾಗಿದೆ ಅಂತ ಹೇಳಿ? ಎಷ್ಟು ಸಲ ರಿಕ್ವೆಸ್ಟ್ ಮಾಡಿದ್ದೀನಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರಕ್ಕೂ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ PSU ಕಂಪ್ನಿಗಳಲ್ಲಿ ಇರ್ತಕ್ಕಂಥ ಡಿಫರೆನ್ಸ್ಗಳಿಗೆ ಒಂದು ಮೀಟಿಂಗ್ ಕರೀರಿ, ನಾನೇ ಬರೋಕ್ಕೆ ತಯಾರಾಗಿದ್ದೀನಿ, ಚರ್ಚೆ ಮಾಡೋಣ, ಕೂತು ಸಾಲ್ವ್ ಮಾಡೋಣ ಇದನ್ನೆಲ್ಲ ಅಂತೇಳಿ ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ರಿಕ್ವೆಸ್ಟ್ ಮಾಡಿಸಿದ್ದೀನಿ. ಹಿಂದೆ ಇದ್ದವ್ರಿಗೆ ಈಗಿರೋರಿಗಲ್ಲ. ಅದರಿಂದ ಪದೇ ಪದೇ ಸುಳ್ಳು ಆಪಾದನೆ ಮಾಡಿ ಅವತ್ತು 25,000 30,000 ಕೆಲಸಗಾರರಿದ್ದರು, ಇವತ್ತೆಲ್ಲ 100-150 ಜನ ಇರ್ಬೋದು. ಅದಕ್ಕೆ ಏನೋ ಒಂದು ಹೊಸ ಒಂದು ಜೀವ ಕೊಡಬೇಕು ಅಂತ ಹೊರಟ್ರೆ ನನಗೆ ಬೆಂಬಲ ಕೊಡಬೇಕು ನೀವು. ಈ ರಾಜ್ಯ ಸರ್ಕಾರ ಕಾಲಿಡಿದು ಎಳಿಬೇಕು ನೀವು, ಅಡ್ಡಿ ಮಾಡ್ಕೊಂಡು ಪ್ರತಿಯೊಂದಕ್ಕೂ. ಉಕ್ಕಿನ ಕಾರ್ಖಾನೆಯನ್ನು ಹೇಳೋರಲ್ವಾ, ನಾನು ಇವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾ? ಪಕ್ಕದ ಆಂಧ್ರ ಪ್ರದೇಶದಲ್ಲಿ 1,30,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಆರ್ಸೆಲರ್ ಮಿಟ್ಟಲ್ ಆ್ಯಂಡ್ ನಿಪಾನ್ ಕಂಪ್ನಿ, ನಾನೇ ಫೌಂಡೇಶನ್ ಸ್ಟೋನ್ಗೆ ಹೋಗಿದ್ದೆ. ಅವ್ರು ಏನೇನು ಸಹಕಾರ ಕೇಳಿದ್ರು ನಮ್ಮ ಇಲಾಖೆ ಅಂತ ಕೊಟ್ಟಿದ್ದೀವಿ. ಇಲ್ಲಿ ಯಾತಕ್ಕೆ ಬಂದಿದ್ದೀರಪ್ಪ? ಇಲ್ಲಿ ಯಾರು ಬಂದವ್ರು? ಇಲ್ಲಿ ಬಂದವ್ರಿಗೆಲ್ಲ ಕೇಳಬೇಕಾಗಿದೆ ನಾವು, ಬನ್ರಪ್ಪ ಅಂತ. ಇವರು ಏನು ಯಾರು ಮಾಡದೇ ಇರೋದು ಮಾಡಿದ್ದೀವಿ ಅಂತಾರೆ. ಹೇಳಮ್ಮ ಹೇಳಿ. ಹಾಂ, ಒಬ್ಬೊಬ್ಬರು ಕೇಳಿ. ಅದು ಕೋರ್ಟ್ನಲ್ಲಿ ನೋಡಮ್ಮ, ಒಂದು ನಿಮಿಷ ಈಗೇನು ನಾಳೆ ಬೆಳಗ್ಗೆ ಅವ್ರು ಹೇಳಿದ ತಕ್ಷಣ ಬಂದು ಅಕ್ವೈರ್ ಮಾಡ್ಕೊಳಕ್ಕಾಗಿದೆಯಾ? ಇದು ಅಪ್ರಚಾರ ಮಾಡಬೇಡಿ ಅನ್ನೋದಕ್ಕೆ ಹೇಳ್ತಾ ಇರೋದು ನಾನು. ಈಗಲೂ ನೀವೇನಲ್ಲಿ ಬಂದಲ್ಲಿ ಭೂಮಿ ಮುಟ್ಟಕ್ಕಾಗಲ್ಲ. ಕೋರ್ಟು ಸ್ಟೇ ಕೊಟ್ಟಿದ್ದಾರೆ, ಕೋರ್ಟಲ್ಲಿ ನಡೀತಾ ಇದೆ. ಇದೆಲ್ಲ ವ್ಯಾಜ್ಯಗಳು ಅಂತಿಮವಾಗಿ ಕೋರ್ಟ್ನಲ್ಲಿ ತೀರ್ಮಾನ ಆಗಬೇಕಲ್ಲ, ನಾವು ಮಾಡೋಕ್ಕಾಗಲ್ಲ. ಅದರಿಂದ ಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ಪರವಾದ ಎರಡೂ ನಡೀತಾ ಇದೆ, ವಾದ ಪ್ರತಿವಾದಗಳು. ಅಲ್ಲಿವರೆಗಾದರೂ ಕಾಯಬೇಕಲ್ಲ. ಇವರೆಲ್ಲ ಏನು ಖ್ಯಾತೆ ತೆಗೆದವ್ರೆ ಅದು ಸರಿಪಡಿಸೋದಕ್ಕೆ ಇಲ್ಲಿ ಡಾಕ್ಯುಮೆಂಟು ನಮ್ಮ ಹತ್ರ ಆನ್ ರೆಕಾರ್ಡ್ಸ್ ನಾವು ಹೇಳ್ತಾ ಇರೋದು. ನೀವೇನು ಇಟ್ಕೊಂಡು ಹೇಳ್ತಾ ಇದ್ದೀರಿ? ನಿಮ್ಮ ಹತ್ರ ಏನಿದೆ? ಅದು ನೋಡಿ, ಅದು ರಾಜ್ಯ ಸರ್ಕಾರ ಮಾಡಬೇಕು. ನಾನಿದ್ದಾಗ ಆಗಿರೋದಲ್ಲ. ನಾನು ಮುಖ್ಯಮಂತ್ರಿ ಇದ್ದಾಗಲೂ ಆಗಿಲ್ಲ, ಈಗಲೂ ಆಗಿಲ್ಲ. ಅದನ್ನು ನಾನು 2006ರಲ್ಲೇ ಫೈಂಡ್ ಔಟ್ ಮಾಡಿ ಹೇಳಿದ್ದೀನಿ, ತನಿಖೆ ಆಗಬೇಕು ಅಂತ ಹೇಳಿ. ಫರ್ದರ್ ಯಾವುದು ರಿಜಿಸ್ಟ್ರೇಷನಲ್ಲಿ ಮಾಡಬಾರ್ದು ಅಂತ ಹೇಳಿದ್ದೀವಿ ಆಗಲೇ. ಏನೋ ಬೇರೆ ಯಾರೋ ಮಾತಾಡಿಸ್ತಿರ್ಬೇಕು. ಅವತ್ತಿಂದಲೂ ಅದೇ ಆಗಿರೋದು. ಅವರು ಅರಣ್ಯ ಇಲಾಖೆ ಸಚಿವರಾದ ಮೇಲೆ ನಿಜವಾದ ಅರಣ್ಯ ಪ್ರದೇಶ ಬಿಡ್ಸೋಕೆ ಹೋಗಿಲ್ಲ. ಬರೀ HMT QS ಬರೀ ಇದರಲ್ಲೇ ಅವರೇ. ಎಷ್ಟು ಪ್ರದೇಶ ಬಿಡಿಸಿದಿರಿ?
ವಿಸ್ತರಣೆ ಪ್ರದೇಶ ಜಕ್ಕೂರ್ಗೆ ಹೋಗಿ ನೋಡಿದ್ದೀರಾ? ಜಕ್ಕೂರ್ ಪ್ಲಾಂಟೇಶನ್ ಏನಾಗಿದೆ? ಏನೇನು ರೆಕಾರ್ಡ್ಗಳು ತಿದ್ರು? ಯಾರ್ಯಾರಲ್ಲವ್ರೀಗ ಅಲ್ಲಿ ಜಕ್ಕೂರ್ ಪ್ಲಾಂಟೇಶನ್ನಲ್ಲಿ? ಈಗ ಕಾಡ್ಗೋಡಿ ಪ್ಲಾಂಟೇಶನ್ 600 ಎಕರೆನೋ 700 ಎಕರೆನೋ ಏನಾಗಿದೆ ಇವತ್ತದು? ಏನಾದ್ರು ಬಿಡಿಸಿದ್ದೀರಾ? 2014ರಲ್ಲಿ ಮತ್ತೆ ನೀವು NMDC 1000 ಎಕರೆ ಆಕ್ಯುಪೈ ಮಾಡಿ 50,000 ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡಿದ ಅದೇನೆ. NMDC ಅವರು ಹಿಂದೆ ಹೌದು ಮೈನಿಂಗ್ ಏರಿಯಾ ಅವರ ಸುಪರ್ದಿಲ್ ಇದೆ, ಮೈನಿಂಗ್ ತಗೊಂಡಿದ್ದಾರೆ. ದೇಶದ ಹಲವಾರು ಪ್ರದೇಶದಲ್ಲಿ NMDCಯಿಂದ ಮೈನಿಂಗ್ ಎಕ್ಸ್ಟ್ರಾಕ್ಷನ್ ಆಗ್ತದೆ. ನಾಟ್ ಓನ್ಲಿ ಇಂಡಿಯಾ, ಈವನ್ ಅಬ್ರಾಡಲ್ಲೂ ಇದೆ ಆ್ಯಕ್ಟಿವಿಟೀಸು NMDCಯಿಂದ. ಇಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಸಹ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಒಂದು 2-2.5 ಎಕರೆ ಲ್ಯಾಂಡ್ ಇದೆ. ನಾನು ಸಹ ಹಲವಾರು ಇಂಡಸ್ಟ್ರೀಸ್ ಆಗ್ತಕ್ಕಂಥವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬನ್ನಿ ನಮ್ಮ ರಾಜ್ಯದಲ್ಲೂ ಮತ್ತೊಂದು ಉಕ್ಕಿನ ಕಾರ್ಖಾನೆ ಮಾಡಲಿಕ್ಕೆ ಬೆಂಬಲ ಕೊಡಿ ಅಂತ ಹೇಳಿ, ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿ. ಇಲ್ಲ ಅದೆಲ್ಲ ಇದರಲ್ಲಿ ಚೊಂಬಲ್ಲಿ ನೀರು ಬಿಡ್ತಾವ್ರೀಗ. ಇದು ಹೇಳೋರಲ್ಲ, ಬಿಡಿ ಅಧಿಕಾರಿಗಳು ಹೇಳೋರಲ್ಲ, 10 ಕೋಟಿ ಅಲ್ಲ, ಮೋರ್ ದೆನ್ 60 to 70 crores ಆಗಿದೆ. ಅದು ಯಾರೋ ಬಹುಶಃ ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದವ್ರೆ, ಮರ ನೆಡೋರನ್ನ ಕರ್ಕೊಂಬಂದಿಲ್ಲ. ಭತ್ತ ನಾಟಿ ಮಾಡೋರನ್ನ ಕರ್ಕೊಂಬಂದು ಗಿನ್ನಿಸ್ ರೆಕಾರ್ಡ್ ಮಾಡವ್ರೆ. ಹಾಂ ಏನು ಹೇಳಿ? ನಾನು ಅವ್ರ ಕೈಯಲ್ಲಿ ಹೇಳಿಸ್ಕೋಬೇಕು, VSLನ ಪುನಶ್ಚೇತನಗೊಳಿಸಿ ಅಂತಿಲ್ಲ, ಅವ್ರ ಕೈಯಲ್ಲಿ ಹೇಳಿಸ್ಕೋಬೇಕಾಗಿದೆಯಾ? ಅವ್ರ ಕೈಯಲ್ಲಿ ಹೇಳಿಸ್ಕೊಂಡು ನಾನು ಮಾಡಬೇಕಾಗಿಲ್ಲ. ನಾನು ಏನು ಕೆಲಸ ಮಾಡಬೇಕು ಮಾಡ್ತಾಯಿದ್ದೀನಿ. ಅದೆಲ್ಲ ಪ್ರಚಾರ ಮಾಡ್ಕೊಳಕ್ಕೆ ಹೋಗಿಲ್ಲ, ದಿನ ಫುಲ್ ಪೇಜ್ ಆರ್ಟಿಕಲ್ ಬರೆಸ್ಕೊಂಡು ಏನು ನಾನು ಮಾಡೋಕ್ಕೆ ಹೋಗಿಲ್ಲ. ಅದು ಎಳ್ಳು ನೀರು ಬಿಡಕ್ಕೆ ಹೊರಟವ್ರೆ. 4,500 ಬಸ್ ಬಗ್ಗೆನೂ ದಿನ ಖ್ಯಾತೆ ನಡೀತಿದೆಯಲ್ಲ, ಯಾಕೆ? ಈಗ ಬೇರೆ ರಾಜ್ಯದವರು ಯಾಕೆ ಡಿಮ್ಯಾಂಡ್ ಇದೆ ಬಸ್ಗಳು ಕೊಡಿ ಅಂತ ಹೇಳಿ? ಇಲ್ಲಿ ಯಾಕೆ ಆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡವ್ರೆ? ಈವನ್ ಬ್ಯಾಟ್ರಿ ಚಾರ್ಜಿಂಗ್ ಇದರಲ್ಲೂ 2,000 ಕೋಟಿಲಿ 500 ಕೋಟಿ ರಿಲೀಸ್ ಆದರೆ ಅದರಲ್ಲಿ 120 ಕೋಟಿ ಕರ್ನಾಟಕಕ್ಕೆ ಕೊಟ್ಟಿದ್ದೀನಿ ಇಲಾಖೆಯಿಂದ. ನಮ್ಮದು ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಬಹುಶಃ ಯಾವ ಕಾರಣಕ್ಕೆ ಇಷ್ಟೆಲ್ಲ ಪಾಪ ಒದ್ದಾಡ್ತಾರೋ ಗೊತ್ತಿಲ್ಲ, ಬೇಡ ಅಂತೇಳಿ. ಅದು ಇಲ್ಲಿದ್ದಾಗ ಇನ್ನೂ ಇವತ್ತಿನವರಿಗೆ ಕನ್ಕರೆನ್ಸ್ ಕೊಟ್ಟು ಇಲ್ಲ ಹೋಗಲಿ, ಅವ್ರಿಗೆ ಏನು ಸಮಸ್ಯೆ ಇದೆ ಬಂದು ಚರ್ಚೆ ಮಾಡೋಕ್ಕೂ ತಯಾರಾಗಿಲ್ಲ. ಈಗ ಬೇರೆ ರಾಜ್ಯದಲ್ಲಿ ಬಸ್ಗಳು ಓಡ್ತಾ ಇದ್ದಾವಲ್ಲ, ಎಲೆಕ್ಟ್ರಿಕ್ ಬಸ್ಗಳು ದಿನ ಆಕ್ಸಿಡೆಂಟಾಗಿ ನಿಂತ್ಕೊಂಡವ. ಬೇರೆ ರಾಜ್ಯದಲ್ಲಿ ಯಾವ ರೀತಿ ಓಡ್ತಾ ಇದೆ ಆಗಿದ್ರೆ? ದೆಹಲಿನಲ್ಲಿ ಅಷ್ಟು ಬಸ್ಗಳು ಓಡ್ತಾ ಇದ್ದಾವಲ್ಲ, ದಿನ ಆಕ್ಸಿಡೆಂಟ್ ಆಗಿದೆಯಾ? ಓಲಿ ಕೂತು ಏನು ಸಮಸ್ಯೆ ಬಗೆಹರಿಸ್ಬೇಕು, ಎಲ್ಲಿ ಅದು ಏನು ಮಿಸ್ಟೇಕ್ ಇದೆ ಬಂದು ಚರ್ಚೆನಾದರೂ ಮಾಡಬೇಕಲ್ಲ. ಅದು ಮಾಡಲಿಲ್ಲ ಇವತ್ತಿನವರಿಗೆ. ಯಾವ ಸ್ವಾಭಿಮಾನ ಅವರಿಗೆ? ಬಿಡಪ್ಪ ಬಿಡಪ್ಪ ಅವೆಲ್ಲ ಈಗ ಬಿಡವೆಲ್ಲ ಎಲ್ಲೆಲ್ಲ ನೋಡಿ. ನಾನು ನಾಡಿದ್ದು 12ನೇ ತಾರೀಕು ವೆಸ್ಟ್ ಬೆಂಗಾಲ್ಗೆ ಹೋಗ್ತಾಯಿದ್ದೀನಿ. ಅಲ್ಲಿ 3 ದಿವಸ ಕ್ಯಾಂಪ್ ಮಾಡ್ತಾಯಿದ್ದೀನಿ. ವೆಸ್ಟ್ ಬೆಂಗಾಲ್ನಲ್ಲಿರ್ತಕ್ಕಂಥ ನಮ್ಮ ಇಲಾಖೆಯ ಸ್ಟೀಲ್ ಪ್ಲ್ಯಾಂಟ್ಗಳೇನಿದೆ ಅಲ್ಲಿ ಪರ್ಸನಲ್ ವಿಸಿಟ್ ಕೊಟ್ಟು ಅಲ್ಲಿ ಸಮಸ್ಯೆಗಳನ್ನು ಬಗೆಹರಿಸ್ಲಿಕ್ಕೆ ಹೋಗ್ತಾಯಿದ್ದೀನಿ. ಬಹುಶಃ ನನ್ನ ಟೂರ್ ಪ್ರೋಗ್ರಾಮ್ಗಳು ಏನು ಮಾಡಿದ್ದೀನಿ 2 ವರ್ಷದಲ್ಲಿ ತೆಗೆದು ನೋಡಿದ್ರೆ ನಾನು ಎಷ್ಟು ಪ್ರವಾಸ ಮಾಡಿದ್ದೀನಿ, ಎಷ್ಟು ಕೆಲಸ ಮಾಡಿದ್ದೀನಿ, ನಿಮಗೆ ಎಲ್ಲ ಸಿಗುತ್ತೆ. ನಿಮಗೆ ಬರೀ ಕರ್ನಾಟಕ ಒಂದೇ ಅಲ್ಲ, ನಾನಿವತ್ತು ರಾಷ್ಟ್ರದ 2 ಇಲಾಖೆ ನಡೆಸ್ತಾ ಇರತಕ್ಕಂಥ ಮಂತ್ರಿಯಾಗಿ ಇಡೀ ರಾಷ್ಟ್ರಕ್ಕೆ ಕೆಲಸ ಮಾಡ್ತಾಯಿದ್ದೀನಿ. ಬರೀ ಕರ್ನಾಟಕ ಒಂದೇ ಅಲ್ಲ, ಅಂಥ ಒಂದು ರಾಷ್ಟ್ರದ ಕೆಲಸಗಳಿದ್ದರೂ ಕರ್ನಾಟಕದ ಬಗ್ಗೆ ಸ್ವಲ್ಪ ಹೆಚ್ಚಿನ ಒಂದು ಕಣ್ಣು ಇಟ್ಟಿದ್ದೀವಿ, ಕೆಲಸನೂ ಮಾಡ್ತಾಯಿದ್ದೀವಿ ಇಲ್ಲಿಗೆ ಸಂಬಂಧಪಟ್ಟಿದ್ದು. ನಿಮ್ಮ ಪಕ್ಷದ
ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಆದಂತಹ ಒಂದಿಷ್ಟು ಟೆಂಡರ್ ಅನ್ನ ಡಿ.ಕೆ. ಶಿವಕುಮಾರ್ ಕ್ಯಾನ್ಸಲ್ ಮಾಡಿ ಮರು ಟೆಂಡರ್ ಅನ್ನ ಕೊಡುವ ಮೂಲಕ ಮತ್ತೊಂದು ರೀತಿಯ ವಿವಾದವನ್ನ ಸೃಷ್ಟಿ ಮಾಡಿದ್ದಾರೆ. ನಾನು ಈಗ ಅದು ಯಾವುದು ಚರ್ಚೆ ಭಾಳ ಇನ್ನೂ ಟೈಮ್ ಇದೆ, ಆ ಚರ್ಚೆಗಳು ಬೇರೆ ದಿವಸ ಮಾಡೋಣ. ಇವತ್ತು ನನಗೆ HMT ವಿಷಯದಲ್ಲಿ ನಾಡಿನ ಜನತೆಗೆ ಹೇಳ್ತೀನಿ, ಈ ಸರ್ಕಾರದ ನಡವಳಿಕೆ ಏನಿದೆ, ಈ ನಡವಳಿಕೆ ಬಗ್ಗೆ ಕನ್ನಡಿಗರು ಗಮನ ಹರಿಸಬೇಕು ಅಂತಕ್ಕಂಥದ್ದು ನಾನು ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ಇವತ್ತು ಈ ಪ್ರೆಸ್ ಮೀಟನ್ನು ಕರೆದಿದ್ದೀನಿ. ಇದು ಜೊತೆಗೆ ನಾನು ಮೊದಲು ಈ ಸರ್ಕಾರಕ್ಕೆ ಇನ್ನೊಂದು ಇದ್ರ ಜೊತೆಗೆ ಈ ಕೈಗಾರಿಕೆ ವಿಷಯದಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೇನೆ, ಇನ್ನೊಂದು ಸರ್ಕಾರಕ್ಕೆ ನಾನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ, ಇತ್ತೀಚೆಗೆ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರ ಬೆಳೆ ಒಣಗೋಗಿದೆ, ನೀರು ಬಿಡದೆ, ಮಳೆ ಆಗದೆ. ಇವತ್ತು ಸ್ವಲ್ಪ ಏನೋ 10,000 15,000 ಕ್ಯೂಸೆಕ್ಸ್ ನೀರು ಬರ್ತಾ ಇದೆ. Regarding the irrigation minister's statement, directly opposition leaders slams on Karnataka government regarding the water issues, the Kaveri water issues. No, Tamil Nadu opposition leaders are treasury bench leaders, continuously they are attacking Karnataka from last 50 years. That is different. ಈಗ ನನ್ನ ಒಂದು ಸರ್ಕಾರಕ್ಕೆ ಆಗ್ರಹ ಮಾಡ್ತಕ್ಕಂಥದ್ದು, ಇವತ್ತೇನು ನೀರು ಇನ್ಫ್ಲೋ ಇದೆ, ಮೊದಲು ಒಣಗಿರ್ತಕ್ಕಂಥ ನಮ್ಮ ಬೆಳೆಗೆ ನೀರನ್ನು ಮೊದಲು ಬಿಡ್ತಕ್ಕಂಥ ಕೆಲಸ ಮಾಡಿ. ತಮಿಳ್ನಾಡಿಂದು ಅವ್ರಿಗೇನು ಕೊಡಬೇಕು ಅದು ನೋಡೋಣ, ಮುಂದೆ ಮಳೆ ಬರಲಿ, ಬಂದಾಗ ನೋಡೋಣಂತೆ. ಇವತ್ತು ಏನು ನೀರು ಬರ್ತಾ ಇದೆ, ಈ ನೀರನ್ನು ಬರೀ ತಮಿಳ್ನಾಡಿಗೆ ಕಳೆದಲ್ಲ, ಬಿಟ್ಬಿಟ್ರೆ ಆಗಲ್ಲ ಗೇಟ್ ತೆಗೆದು. ನಮ್ಮ ರಾಜ್ಯದಲ್ಲಿ ಒಣಗಿರ್ತಕ್ಕಂಥ ನಮ್ಮ ಆ ಒಂದು ಕಾವೇರಿ ಬೇಸಿನ್ ಏರಿಯಾದ ರೈತರನ್ನು ಉಳಿಸ್ಲಿಕ್ಕೆ ಮೊದಲು ನೀರು ಬಿಡಿ ಅಂತಕ್ಕಂಥದ್ದನ್ನು ನಾನು ಆಗ್ರಹ ಪಡಿಸ್ತಾ ಇದ್ದೀನಿ. ಈಗ ರಾಜ್ಯದಲ್ಲಿ ಒಂದು ಕಡೆ ಬರಗಾಲ, ಮಳೆ ಕೊರತೆ ಇದೆ, ಮತ್ತೊಂದು ಕಡೆ ಒಳ್ಳೆ ಮಳೆನೂ ಆಗ್ತಾ ಇರತಕ್ಕಂಥ ಪ್ರದೇಶವೂ ಇದೆ. ಇದು ಎರಡೂ ಇದರಲ್ಲಿ ಈಗ ಅದು ಬೇರೆ, ಇನ್ನೊಂದು ಇದೆರಡೂ ಬಿಟ್ಟು ಅದೇನೋ ಮೋಡ ಬಿತ್ತನೆ ಬೇರೆ ನಡೀತಾ ಇದೆ ಒಂದು ಭಾಗದಲ್ಲಿ. ಇದೆಲ್ಲ ಇದ್ದು ರಾಜ್ಯದ ಮುಖ್ಯಮಂತ್ರಿಗೆ ಅವರ ಮಂತ್ರಿಗಳಿಗೆ ಹೇಳ್ತಕ್ಕಂಥದ್ದು, ಬಹುಶಃ ನಮ್ಮ ರಾಜ್ಯದಲ್ಲಿ ಇನ್ನೂ ಕೃಷಿ ಸಚಿವರು ಮುಖ್ಯಮಂತ್ರಿಗಳೇ ಇರಬೇಕೇನೋ, ಇನ್ನೂ ಯಾರನ್ನೂ ಮಾಡಿಲ್ಲ. ಅದರಿಂದ ಇವತ್ತು ಈ ರಾಜ್ಯದ ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು, ಯಾವ ಭಾಗದಲ್ಲಿ ಡ್ರಾಟ್ ಏರಿಯಾ ಇದೆ, ಯಾವ ಭಾಗದಲ್ಲಿ ಫ್ಲಡ್ಸ್ ಇದೆ ನೋಡಿ ತಕ್ಷಣ ಯಾವ ರೀತಿ ಕೆಲವು ಕೆಲಸಗಳಾಗಬೇಕಾಗಿದೆ. ಆ ರೈತರ ಮತ್ತು ಗ್ರಾಮೀಣ ಪ್ರದೇಶ ಜನರ ಬದುಕಿನ ಒಂದು ಸಮಸ್ಯೆಗಳೇನಿದೆ ಬಗೆಹರಿಸ್ತಕ್ಕಂಥದ್ದಕ್ಕೆ ಗಮನ ಕೂಡ ಸೂಕ್ತ. ಇವರು ಪಾಪ ಈಗೇನೋ ಹೊರಟಿದ್ದಾರೆ, ಬೀದರ್ಗೆ ಹೋದರು, ಅನುಭವ ಮಂಟಪದ ದರ್ಶನ ಮಾಡ್ಕೊಂಬಂದಿದ್ದಾರೆ. ಅದೇ ಜೊತೆಗೆ ಅದು ಎಂಥದ್ದು ಅಕ್ಕ ಚಟುವಟಿಕೆ ಅಂತೇಳಿ ಇನ್ನೊಂದೇನೋ ಕಾರ್ಯಕ್ರಮ ಮಾಡಿದ್ರು. ಕಲಬುರಗಿಲಿ ಒಂದು ಪ್ರಗತಿ ಪರಿಶೀಲನಾ ಸಭೆ ಅಂತಲೂ ಮಾಡಿದ್ದಾರೆ. ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅದೇನೋ 5,500 ಕೋಟಿನೋ 15,000 ಕೋಟಿನೋ ಗೊತ್ತಿಲ್ಲಪ್ಪ, ಅದೇನೋ ಹೇಳ್ಕೊಂಡೇ ಬಂದವ್ರೆ ಸಿದ್ದರಾಮಯ್ಯರ ಕಾಲದಿಂದ. ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕದ್ದು ಅದು ಎಷ್ಟೆಷ್ಟು ಹಣ ಕೊಟ್ಟು ಎಲ್ಲೆಲ್ಲಿ ಕೆಲಸ ಆಗಿದೆ ಅದೆಲ್ಲ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಚರ್ಚೆ ಮಾಡೋರೋ ಬಿಟ್ಟವರೋ ಪತ್ರಿಕೆಯಲ್ಲಿ ಬರಲಿಲ್ಲ, ಯಾವುದು ವಿಷಯಗಳು ಬರಲಿಲ್ಲ. ಏನು ಚರ್ಚೆ ಮಾಡ್ಕೊಂಬಂದರೋ ಗೊತ್ತಿಲ್ಲ. ಇವತ್ತು ಬೆಳಗಾವಿಗೆ ಹೋಗ್ತಾವ್ರೆ. ಬೆಳಗಾವಿಲಿ ಆಲ್ರೆಡಿ ಮಹಾರಾಷ್ಟ್ರದ ಧಾರಾಕಾರ ಮಳೆಯಿಂದ ಇವತ್ತೇನು 1 ಲಕ್ಷ 1.5 ಲಕ್ಷ ಕ್ಯೂಸೆಕ್ಸ್ ನೀರು ಆಲ್ಮಟ್ಟಿಗೆ ಹರಿದು ಬರ್ತಾ ಇದೆ. ಡ್ಯಾಮ್ ತುಂಬ್ತಾ ಇದೆ. 10 ಅಂದರೆ ದಿನಕ್ಕೆ 10-12 TMC ನೀರು. ಅಲ್ಲಿ ಜನ ಏನೇನು ಬವಣೆ ಅನುಭವಿಸ್ತಾವ್ರೆ ಆ ಮಳೆಯಿಂದ. ಇನ್ನೊಂದು ಕಡೆ ಮಳೆ ಆಗದೆ ಜನಗಳ ಬರಗಾಲದ ಪರಿಸ್ಥಿತಿ ಏನಿದೆ, ಆ ಮನೆ ಬಿದ್ದವರು, ಬೆಳೆ ಹಾನಿ ಆದವ್ರದ್ದು, ಅವ್ರಿಗೇನು ಸಂದೇಶ ಕೊಡಬೇಕು ಅದೆಲ್ಲ ಕೊಟ್ಟು ಬರೋ ಸೂಕ್ತ ಅಂತ ನಾನು ಅವರಿಗೆ ಸ್ವಲ್ಪ ಒತ್ತಾಯ ಮಾಡ್ತೀನಿ ನಿಮ್ಮ ಮುಖಾಂತರ. ನೋ, ಬರೀ ಬೈ ಎಲೆಕ್ಷನ್ಗೋಸ್ಕರ ನಾನು ಮಾಡ್ತಾ ಇಲ್ಲ. ನಾನು ಎಲ್ಲ ಕ್ಷೇತ್ರಗಳ ಬಗ್ಗೆ ನಮ್ಮ ಒಂದು ಕಾನ್ಸಂಟ್ರೇಷನ್ ಏನು ಮಾಡಬೇಕು ಅಂತ ಇದ್ದೀವಿ ಚುನಾವಣೆ ನಡೆಸ್ತಕ್ಕಂಥದ್ದಕ್ಕೆ. ಆ ಕ್ಷೇತ್ರಗಳನ್ನು ಮೊದಲನೇ ಪ್ರಿಯಾರಿಟಿನಲ್ಲಿ ಆದ್ಯತೆ ಮೇರೆಗೆ ಆ ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರುಗಳನ್ನು, ಲೀಡರ್ಗಳನ್ನ ಕರೆಸಿ ಅದಕ್ಕೆಲ್ಲ ಏನಾದ್ರು ಸಣ್ಣ ಪುಟ್ಟ ಗೊಂದಲಗಳಿದ್ದರೆ ಸರಿಪಡಿಸೋ ಕೆಲಸ ಮಾಡ್ತೇವೆ. ಯಾವುದನ್ನು ಹಿರಿಯೂರು ನಾವು ನಮ್ಮ ಪಕ್ಷದ ನಿಲ್ಲಬೇಕು ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ.
ಕುಮಾರಸ್ವಾಮಿ ಅವರೇ ಬೈ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬಿಡ್ತಾರೆ, ವಿರೋಧ ಪಕ್ಷದ ನಾಯಕರ ನನಗೇನು ಬರೀ ಬೈ ಎಲೆಕ್ಷನ್ನು ಆ ಎಲೆಕ್ಷನ್ನು ಈ ಎಲೆಕ್ಷನ್ ನಿಲ್ಲದೇ ಕೆಲಸನ, ಆ ಪ್ರಶ್ನೆ ಇಲ್ಲ. ಈಗ ನಾನು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಮಂತ್ರಿ ಏನಿದ್ದೇನೆ, ಹಲವಾರು ಜವಾಬ್ದಾರಿ ಕೊಟ್ಟಿದ್ದಾರೆ. ಆ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರ ಕಡೆ ನನ್ನ ಗಮನ. ಅದ್ರ ಜೊತೆಗೆ JDS ಮತ್ತು BJP ಮೈತ್ರಿ ಪಕ್ಷದ ಮುಖಾಂತರ ಕರ್ನಾಟಕದಲ್ಲಿ ಇಂಥ ಒಂದು ಕೆಟ್ಟ ಸರ್ಕಾರ ಏನಿದೆ ತೆಗಿತಕ್ಕಂಥ ನಿಟ್ಟಿನಲ್ಲಿ ನಾನು ಹೋರಾಟ, ಇದು ಒಂದು ನನಗೊಂದು ಜವಾಬ್ದಾರಿ ಇದೆ, ಆ ಕೆಲಸ ಮಾಡ್ತಾ ಇದ್ದೀನಿ. ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಈಗಾಗಲೇ. ಹಾಂ, ಯಾವುದನ್ನ ಯಾವ್ದು ಹೇಳಿ? ಈಗೆಲ್ಲ ಮೊನ್ನೆ ಈಗ ಹೊಸದಾಗಿ SIRನ ಒಂದು ಚಟುವಟಿಕೆ ಶುರುವಾದ ಮೇಲೆ ಬಹುಶಃ ಎರಡೂ ಪಕ್ಷಗಳು ಒಟ್ಟಿಗೆ ಒಂದೇ ಧ್ವನಿಯಾಗಿ ಹೋಗ್ತಾ ಇರೋದಕ್ಕೆ ನೋಡ್ತಾ ಇದ್ದೀರಿ. ಒಂದು ಒಟ್ಟಿಗೆ ಹೋಗ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಅದು ಮುಂದುವರಿಸ್ತೀವಿ ಮುಂದಿನ ದಿನಗಳಲ್ಲಿ. ಹಾಂ, ಏನು ಹೇಳಿ? ಹಾಂ, SIR ಪ್ರಕ್ರಿಯೆ ನಡೆಯೋಕ್ಕೂ ಅಧಿವೇಶನಕ್ಕೂ ಸಂಬಂಧ ಇಲ್ಲ. ಇವತ್ತು ಅಧಿವೇಶನ ಕರೀತಕ್ಕಂಥದ್ದು ಸೂಕ್ತ ನನ್ನ ಅಭಿಪ್ರಾಯದಲ್ಲಿ. ಹಲವಾರು ವಿಷಯಗಳು ಇವತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗ್ತಕ್ಕಂಥ ವಿಷಯಗಳಿದೆ. ಆ ದೃಷ್ಟಿಯಿಂದ ವಿಧಾನಸಭೆ ಕಲಾಪ ಮಾಡೋದು ಸೂಕ್ತ. ಮೈಸೂರಲ್ಲಿ ಒಂದು ಹೇಳ್ಕೊಡ್ತಾರೆ ಇತ್ತೀಚೆಗೆ. ಯಾರು? ಕೇಂದ್ರದಲ್ಲಿ ತಾತ್ಕಾಲಿಕ ವಾಪಸ್ ತಾತ್ಕಾಲಿಕ ಅಂದರೆ ಅದು ನಾಳೆ ಬೆಳಗ್ಗೆ ಅದು ಎಂಡಾಗುತ್ತಾ? ಇನ್ನೂ 2 ವರ್ಷ ಅವಧಿ ಇದೆ. 3 ವರ್ಷ ಪಾರ್ಲಿಮೆಂಟ್ನ ಸದಸ್ಯತ್ವನೂ ಇದೆ, 3 ವರ್ಷ ಕೇಂದ್ರ ಸರ್ಕಾರದ ಒಂದು ಅವಧಿನೂ ಏನಿದೆ. ಇವತ್ತು ಮಂತ್ರಿ ಆಗಿದ್ದೇನೆ, ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಜವಾಬ್ದಾರಿ ಕೊಟ್ಟಿದ್ದಾರೆ. ಇಲ್ಲಿ ರಾಜ್ಯದಲ್ಲಿ ಅಲ್ಲಿ ತಾತ್ಕಾಲಿಕವಾದ ಕೆಲಸ ಅಂತ ಹೇಳಿದೆ. ಹಂಗಂತ ಹೇಳಿದ್ರೆ ಇಲ್ಲಿಗೆ ವಾಪಸ್ ಬಂದುಬಿಡ್ತೀನಿ ಅಂತ ಅಲ್ಲ. ನಾನು ಇಲ್ಲೇ ಇನ್ನೂ ಪಕ್ಷದ ಸಂಘಟನೆಗೂ ನಂಗೆ ಜವಾಬ್ದಾರಿ ಏನಿದೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯವರು ನನಗೆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಕೊಟ್ಟಿದ್ದಾರೆ. ಆ ರೆಸ್ಪಾನ್ಸಿಬಿಲಿಟಿಗಳನ್ನು ನಡೆಸ್ತಕ್ಕಂಥ ಮುಂದಿನ 3 ವರ್ಷ ನನಗೆ ಅವಧಿ ಇದೆ. ಅಲ್ಲೂ ಕೆಲಸ ಮಾಡ್ತೀನಿ, ಇಲ್ಲೂ ಪಕ್ಷದ ಸಂಘಟನೆ ಮಾಡ್ತೀನಿ.